ನಮಸ್ಕಾರ ವೀಕ್ಷಕರೇ, ನಾಳೆ ಪಂಚಮಿ ಇದೆ. ತುಂಬ ವಿಶೇಷವಾದಂಥ ಪಂಚಮಿ, ಶ್ರಾವಣ ಮಾಸದಲ್ಲಿ ಬರುವಂಥ ಪಂಚಮಿ ಇದು. 2ನೇ ವಾರದ ಪಂಚಮಿ. ಫಸ್ಟ್ ಬರೋದು ಪಂಚಮಿ, ಅದು ತುಂಬ ವಿಶೇಷವಾದದ್ದು. 2ನೇ ವಾರ ಬರೋದು ತುಂಬ ವಿಶೇಷ. ಇದು 3ನೇ ವಾರದಲ್ಲಿ ಬಂದಿರುವಂಥ ಪಂಚಮಿ ಹಾಗೂ ಷಷ್ಠಿ. ನಾಳೆ ಬೆಳಗ್ಗೆ ಪಂಚಮಿ ಬಂದುಬಿಟ್ಟು 8:10ಕ್ಕೆ ಇದೆ, ಅಪ್ ಟು 8:10 ಅದಾದಮೇಲೆ ಷಷ್ಠಿ ಇದೆ. ಪಂಚಮಿಲಿ ಷಷ್ಠಿಲಿ 2 ಟೈಮಲ್ಲೂ ನೀವು ಒಂದು ವಿಶೇಷವಾದ ಮಂತ್ರ ಹೇಳ್ಕೊಳ್ಳಿ. ಅದು ನಾಗದೇವತೆಗಳ ಮಂತ್ರ. ಯಾವುದೇ ರೀತಿ ನಿಮಗೆ ನಾಗದೇವತೆಗಳಿಂದ ಭಯ ಇರೋದಿಲ್ಲ, ವಿಷದ ಬಗ್ಗೆ ಭಯ ಇರೋದಿಲ್ಲ, ಮತ್ತು ನಿಮಗೆ ಲಕ್ಷ್ಮೀ ಕಟಾಕ್ಷ ತುಂಬ ಚೆನ್ನಾಗಿ ಒಲ್ದು ಬರುತ್ತೆ. ಈ ಮಂತ್ರ ಹೇಳ್ಕೊಳೋದ್ರಿಂದ ನಿಮಗೆ ತುಂಬ ವಿಶೇಷವಾದ ಧನಲಾಭ ಆಗುತ್ತೆ. ನೋಡಿ, ಮಂತ್ರ ಹೀಗಿದೆ. ಮೊದಲಿಗೆ ನೀವು ಗಣಪತಿಯ ಮಂತ್ರವನ್ನು ಹೇಳ್ಕೊಬೇಕು. ಗಣಪತಿಯ ಮಂತ್ರ ಹೇಳಿಕೊಂಡು ಅನಂತರ ನೀವು ನಾಗದೇವತೆಗಳ ಮಂತ್ರನ ಹೇಳಬೇಕು. ನೋಡಿ, ಈ ಮಂತ್ರ ಕೂಡ, ಗಣಪತಿ ಮಂತ್ರ ಕೂಡ ಧನಲಾಭಕ್ಕಾಗಿ, ವಿದ್ಯೆಗೋಸ್ಕರ, ಅಂದರೆ ಶುಭ, ಒಂದು ಎಲ್ಲದಕ್ಕೂ ಶುಭವಾದದ್ದು ಈ ಮಂತ್ರ. ಫಸ್ಟು ಗಣೇಶನ ಮಂತ್ರ ಹೇಳ್ಕೊಳ್ಳಿ. ಓಂ ಶ್ರೀಂ ಗಂ ಸೌಭಾಗ್ಯ ಗಣಪತಿಯೇ ವರವರದ ಸರ್ವಜನಮೇ ವಶಮಾನ್ಯ ಸ್ವಾಹ ಅಂತ ಫಸ್ಟು ಗಣಪತಿ ಮಂತ್ರನ ಹೇಳಿಕೊಂಡು ಅದಾದ ನಂತರ ನೀವು ನಾಗದೇವತೆಗಳ ಮಂತ್ರನ ಹೇಳ್ಕೊಳ್ಳಿ. ನಾಗದೇವತೆ ಮಂತ್ರ ಹೀಗಿದೆ. ಅನಂತಂ ವಾಸುಕಿ ಶೇಷಂ ಪದ್ಮನಾಭಂ ಚ ಕಂಬಾಲಂ ಶಂಖಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಳಿಯಂ ತದ ಏತಾನಿ ನವ ನಮಾನಿ ನಾಗಾನಂ ಚ ಮಹಾತ್ಮನಂ ಸಾಯಂಕಾಲೆ ಪಠನಿತ್ಯಂ ಪ್ರತಃ ಕಾಲೆ ವಿಶೇಷತಃ ತಸ್ಮೈ ವಿಷಭಯಂ ನಾಸ್ತಿ ಸರ್ವಾರ್ಥ ವಿಜಯೇ ಭವೇತ್. ಇದು ಮಂತ್ರ ನೀವು ಹೇಳ್ಕೊಳ್ಳಿ. ಯಾರಿಗೇ ಆಗಲಿ ಒಂದು ಚರ್ಮದ ತೊಂದರೆ ಆಗಿರ್ಬೋದು, ಆರೋಗ್ಯದ ಸಮಸ್ಯೆ ಇರ್ಬೋದು, ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸಮಸ್ಯೆ ಇರ್ಬೋದು, ಯಾವುದೇ ಕೆಲಸ ನಿಮಗೆ ಆಗಿಲ್ಲ, ನಿಂತಿದೆ ಅಂದರೆ ಈ ಮಂತ್ರನ ಹೇಳ್ಕೊಳ್ಳಿ. ನಿಮಗೆ ವಿಶೇಷವಾದ ಲಾಭ ಆಗುತ್ತೆ. ಪ್ರತಿದಿನ ಕೂಡ ಬೆಳಗ್ಗೆ ಮತ್ತು ಸಂಜೆ ಈ ಮಂತ್ರವನ್ನು ಜಪಿಸೋದ್ರಿಂದ ವ್ಯಕ್ತಿ ವಿಶೇಷ ಲಾಭವನ್ನು ಹೊಂದ್ತಾರೆ. ಅಂದರೆ ಯಾವ ಭಯನೂ ಇರೋದಿಲ್ಲ, ವಿಷದ ಹಾವಿನ ಭಯ ಇರೋದಿಲ್ಲ. ಈ ರೀತಿ ನೀವು ಈ ಮಂತ್ರನ ಹೇಳ್ಕೊಳ್ಳಿ. ಮತ್ತು ಇನ್ನೊಂದು ಮಂತ್ರ ಇದೆ, ಹೇಳ್ತೀನಿ. ಇದು ತುಂಬ ವಿಶೇಷವಾದದ್ದು. ನೋಡಿ, ಸಾಯಂಕಾಲೆ ಪಠೇ ನಿತ್ಯಂ ಪ್ರಾತಃ ಕಾಲೇ ವಿಶೇಷತಃ. ಸಾಯಂಕಾಲ ಪಠನೆ ಮಾಡೋದ್ರಿಂದ ಪ್ರಾತಃ ಕಾಲದಲ್ಲಿ ವಿಶೇಷವಾಗಿ ಲಾಭ ಇರುತ್ತೆ. ತಸ್ಮೈ ವಿಷಭಯಂ ನಾಸ್ತೆ ಸರ್ವಾರ್ಥ ವಿಜಯೇ ಭವೇತ್. ನೋಡಿ, ಎಲ್ಲ ಇದಕ್ಕೂ ಸರ್ವಾರ್ಥ ವಿಜಯ ಸಾಧಿಸ್ತಾರೆ. ಈ ಮಂತ್ರ ಹೇಳೋದ್ರಿಂದ ಎಲ್ಲ ಕೆಲಸದಲ್ಲೂ ವಿಜಯ ಸಿಗುತ್ತೆ. ನಮಗೆ ಎಲ್ಲಿ ಹೋದರೂ ಕೆಲಸ ಕಾರ್ಯ ಆಗುತ್ತೆ. ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಹೇಳೋದ್ರಿಂದ ವಿಶೇಷವಾದ ಲಾಭ ಆಗುತ್ತೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಸಕ್ಸಸ್ ಆಗುತ್ತೆ. ಇದು ನಾಗದೇವತೆಗಳ ಮಂತ್ರ. ನೋಡಿ, ಫಸ್ಟು ಯಾರಿಗೇ ಆಗಲಿ ಲಕ್ಷ್ಮೀ ಕಟಾಕ್ಷ, ಲಕ್ಷ್ಮೀ ಪೂಜೆ, ಒಂದು ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕಾದ್ರೂ ಅಷ್ಟೇ, ಲಕ್ಷ್ಮೀ ಪೂಜೆನ ಫಸ್ಟು ಮಾಡೋದಕ್ಕಿಂತ ನಾಗದೇವತೆಗಳನ್ನ ಆರಾಧನೆ ಮಾಡಿನೇ ನೀವು ಲಕ್ಷ್ಮಿನ ಒಲಿಸ್ಕೋಬೇಕು. ಯಾಕೆ ಅಂದರೆ ಲಕ್ಷ್ಮಿ ಇರೋದೇ ನಾಗದೇವತೆಗಳ ಹತ್ರ, ನಿಧಿ ಎಲ್ಲ ಇರೋದೇ ನಾಗದೇವತೆಗಳ ಹತ್ರ. ನಾಗದೇವತೆಗಳೇ ನಿಧಿನ ಕಾಯೋದು. ಅದರಿಂದ ಲಕ್ಷ್ಮಿ ಇರೋದೇ ನಾಗದೇವತೆಗಳ ಹತ್ರ. ಅದರಿಂದ ನೀವು ನಾಗದೇವತೆಗಳನ್ನ ಫಸ್ಟು ಪ್ರಾರ್ಥನೆ ಮಾಡಿ ಅವುಗಳಿಗೆ ಪೂಜೆ ಸಲ್ಲಿಸಿದರೆ ಮಾತ್ರ ನಿಮಗೆ ಲಕ್ಷ್ಮಿ ಕಟಾಕ್ಷ ಸಿಗೋದು. ಪ್ರತಿ ಒಂದು ವ್ಯಾಪಾರ ವೃದ್ಧಿಗಾಗಲಿ, ಒಂದು ಬಿಸ್ನೆಸ್ ಆಗಲಿ, ಏನೇ ಆಗಲಿ ನೀವು ಮಾಡೋದಕ್ಕೆ ಮುಂಚೆ ನಾಗದೇವತೆಗಳನ್ನ ಆರಾಧನೆ ಮಾಡಿ ನಂತರ ಲಕ್ಷ್ಮಿಯ ಆರಾಧನೆ ಮಾಡಿ. ನಾಳೆ ನೀವೇನು ಮಾಡಬೇಕು ಅಂದರೆ ಈ ಮಂತ್ರನ ಹೇಳಿಕೊಂಡು ನಾಗರ ಕಲ್ಲಿಗೆ ಆರಾಧನೆ ಮಾಡಬೇಕು.
ಏನು ಮಾಡಬೇಕು ಅಂದರೆ ನಾಳೆ ಹಾಲು ತುಪ್ಪನ ಎರಿಬೇಕು. ಯಾರಿಗೆ ಸ್ಕಿನ್ನಿನ ಸಮಸ್ಯೆ ಇರುತ್ತೆ ಅಂಥವರೆಲ್ಲ ಹಾಲು ತುಪ್ಪನ ಹಾಕಬೇಕು. ಮತ್ತು ನೀವು ಹಾಲು ತುಪ್ಪ ಹಾಕಬೇಕಾದ್ರೆ ಯಾರಿಗಾದ್ರೂ ಸ್ಕಿನ್ನಿನ ಸಮಸ್ಯೆ ಇದ್ದರೆ, ಏನಾದರೂ ಅಲರ್ಜಿ ಆ ಥರ ಸುಮಾರು ದಿವಸದಿಂದ ಹೋಗಿಲ್ಲ ಅಂದರೆ ನಿಮಗೆ ಚಿನ್ನದನಾಗರೂ ಬೆಳ್ಳಿನಾಗರೂ ತೊಗೊಂಡು ತುಪ್ಪದಲ್ಲಿ ಹಾಕ್ಬಿಟ್ಟು ಒಂದು ಹಿತ್ತಾಳೆ ಬಟ್ಲಲ್ಲಿ ಅದರಲ್ಲಿ ನಿಮ್ಮ ಮುಖನ ನೋಡಿಬಿಟ್ಟು ಶಿವಪ್ಪನಿಗೆ ನೀವು ಶಿವಲಿಂಗದ ಮೇಲೆ ಹಾಕಬೇಕು ಸಾಧ್ಯವಾದರೆ. ಇಲ್ಲ ಅಂದರೆ ನೀವು ಹರಿಯೋ ನದಿಗೆ ಬಿಡಬೇಕು. ನಾಳೆ ಬಿಟ್ಬಿಟ್ಟು ನಾಗದೇವತೆಗಳನ್ನ ಸ್ಮರಿಸಿ ನೀವು ನಾಳೆ ಪೂಜೆ ಮಾಡಬೇಕು. ತುಂಬ ವಿಶೇಷವಾಗಿದೆ ನಾಳೆ ದಿನ. ಶ್ರಾವಣ ಶನಿವಾರ ಕೂಡ ಇದೆ. ಅದರಿಂದ ನೀವು ನಾಳೆ ಆರಾಧನೆ ಮಾಡಿ ನಂತರ ನೀವು ಹಾಲು ತುಪ್ಪವನ್ನು ಎರಿಬೇಕು. ಪೂಜೆ ಮಾಡ್ಕೊಂಡು ಬರಬೇಕು. ಪೂಜೆ ಮಾಡ್ಕೊಂಡು ಯಾರು ಚಿಗ್ಲಿ ಉಂಡೆ ಅಂಥವರೆಲ್ಲ ಮಾಡೋದು ರೂಢಿ ಇಟ್ಕೊಂಡಿರೋರು ಮಾಡ್ಬೋದು. ಇಲ್ಲಾಂದರೆ ಬರೀ ನೀವು ಹಣ್ಣು ಕಾಯಿ ಬಾಳೆಹಣ್ಣಿಟ್ಟು ಪೂಜೆ ಮಾಡಿಕೊಂಡು ಬರ್ಬೋದು. ಎಲ್ಲ ನಿಮ್ಮ ಕುಟುಂಬಕ್ಕೆಲ್ಲ ಒಳ್ಳೆಯದಾಗುತ್ತೆ. ದೇವತೆಗಳ ಆಶೀರ್ವಾದ ಸಿಕ್ಕಿದ್ರೆ ಒಳ್ಳೆಯದು. ಯಾರಿಗೆ ಮಕ್ಕಳಾಗಿಲ್ಲ ಅಂದರೆ ಅವರು ನಾಳೆ ನೋಡಿ ವಿಶೇಷವಾಗಿ ಪೂಜೆ ಮಾಡಿ ನೀವು ಸಂಕಲ್ಪ ಇಟ್ಕೊಂಡು ನಿಮ್ಗೆ ಏನು ಬೇಕು ಅಂತ ಕೇಳಿಕೊಂಡು ಪೂಜಾರಾಧನೆ ಮಾಡಿ ಪ್ರಾರ್ಥನೆ ಮಾಡಿ ನಾನು ಹೇಳ್ಕೊಟ್ಟಿರೋವಂಥ ಮಂತ್ರನ ಚಾಚು ತಪ್ಪದೆ ಕರೆಕ್ಟಾಗಿ ಹೇಳಿ. ನೀವು ಮಂತ್ರಬಲನೇ ಪೂಜೆಗಿನ ಮಂತ್ರಬಲ ಅಂತ ಹೇಳ್ತಾರೆ. ಹಾಗಾಗಿ ನೀವು ಪೂಜೆನೂ ಮಾಡಿ ಮಂತ್ರ ಪಠನೆ ಮಾಡಿ ದೇವರಿಗೆ ನೀವು ಎಷ್ಟು ಸಾರಿ ಹೇಳ್ತೀರೋ ಅಷ್ಟು ಒಳ್ಳೆಯದು. ಒಂದು ಮಾಲ ಹೇಳಿದ್ರೂ ಸರಿ, ನೀವು 21 ಬಾರಿ ಹೇಳಿದ್ರೂ ಸರಿನೇ. ಈ ರೀತಿ ಆರಾಧನೆ ಮಾಡ್ಕೊಳ್ಳಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ನಮಸ್ತೆ.